ನಾನು ಬ್ಲಾಗು ಮಾಡಲ್ಲ, ಯಾವ ವಿಡಿಯೋನೂ ಮಾಡಲ್ಲ. ಓಕೆ, ಫೈನಲ್ ಡೇ ಮಾರ್ನಿಂಗ್ ಎದ್ದಿದ್ದೀನಿ, ಧರ್ಮಸ್ಥಳದಲ್ಲಿದ್ದೀನಿ. ನೇಚರ್ ನೋಡ್ತಾ ಇದ್ದೀರಾ. ನಾವು ಮಾಡಿದ್ದು ರೂಮ್ ನೋಡ್ತಾ ಇದ್ದೀರಾ. ನಾವು 10-12 ಮೆಂಬರ್ಸ್ ಇದ್ವಿ, ಅದಕ್ಕೆ ದೊಡ್ಡ ರೂಮ್ ಮಾಡ್ಕೊಂಡಿದ್ವಿ. ಆಮೇಲೆ ನಾನು ರೆಡಿ ಆದೆ, ಈಚೆ ಬಂದೆ. ಸಂಡೇ ಮಾರ್ನಿಂಗ್ ನಮ್ಮದು ಎಲ್ಲ ಮುಗಿದಿದೆ. ಧರ್ಮಸ್ಥಳದ ದರ್ಶನವೂ ನೆನೆ ನೈಟೇ ಆಗಿದೆ. ಸೂಪರಾಗಿದೆ ದರ್ಶನ. ಹೇಗಾಯಿತು ಅಂದರೆ ಲಾಸ್ಟ್ ಆರತಿ ಮಂಗಳಾರತಿಗೆ ಹೋದ್ವಿ. ಅಲ್ಲೇ ದೇವ್ರ ಮುಂದೆ ನಿಂತ್ಕೊಂಡು ಮಂಗಳಾರತಿ ನೋಡಿದ್ವಿ. ಆಮೇಲೆ ದೇವ್ರನ್ನ ಅಲ್ಲಿ ದೇವಸ್ಥಾನದ ಸುತ್ತ ಮೆರವಣಿಗೆ ದೇವ್ರನ್ನ 3 ರೌಂಡ್ 4 ರೌಂಡ್ ಇದು ಮಾಡ್ತಾರೆ ಲಾಸ್ಟ್ ಪೂಜೆಗೆ. ಅದನ್ನು ದೇವರಿಂದನೇ ಹೋಗಿ ಒಂದು 3-4 ರೌಂಡ್ ಸುತ್ತಿ ದೇವರಿಂದ ಕೂತ್ಕೊಂಡು ಲಾಸ್ಟ್ ಪೂಜೆ ನೋಡಿಕೊಂಡು ಈಚೆ ಬಂದು ಲಾಸ್ಟಿಗೆ ಹೋಗಿ ಊಟ ಮಾಡಿಕೊಂಡು ನಾವು ನಮ್ಮ ರೂಮಿಗೆ ಬಂದು ಮಲ್ಕೊಂಡಿದ್ವಿ. ಈಗ ಸಂಡೇ ಮಾರ್ನಿಂಗು ಈಚೆಯಿಂದನೇ ಕೈ ಮುಗಿದ್ಬಿಟ್ಟು ನೆಕ್ಸ್ಟ್ ಡೆಸ್ಟಿನೇಷನ್ಗೆ ಹೋಗ್ತೀವಿ. ನೆಕ್ಸ್ಟ್ ಕುಕ್ಕೆ ಸುಬ್ರಹ್ಮಣ್ಯ, ಆಮೇಲೆ ಅಲ್ಲಿಂದ ಆನ್ ದ ವೇ ಟೆಂಪಲ್ಗಳು, ಅಲ್ಲಿಂದ ವಾಪಸ್ ಕುಣಿಗಲ್, ನಮ್ಮೂರಿಗೆ ನಾವು ಹೋಗ್ತೀವಿ. ಇವಾಗ ಅದಕ್ಕೆ ದೇವಸ್ಥಾನಕ್ಕೆ ಹೋಗಿ ಈಚೆನೇ ಕೈ ಮುಗಿದ್ಬಿಟ್ಟು ಮೂವನ್ ಆಗೋಣ, ಬನ್ನಿ ಹೋಗೋಣ. ಏನು ಮಾಡೋಕ್ಕಾಗಲ್ಲ. ನನ್ನ ಚಪ್ಪಲ್ ಯಾರೋ ಎತ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಕರ್ಮ ಕಳೀತು ಅಂತ ಅಂದ್ಬಿಟ್ಟು ಸುಮ್ಮನೆ ಆಗು ಅಂತ ಅಂದರು ನಮ್ಮಮ್ಮ. ಬಟ್ ಚಪ್ಪಲ್ ಸ್ಟೋರಿ ನಾನು ನಿಮ್ಗೆ ಹೇಳಿರ್ತೀನಿ ಆಲ್ಮೋಸ್ಟು. ವಾಪಸ್ ಬೆಂಗಳೂರಿಗೆ ಹೋಗಿ ತಂದಿದ್ದೆ, ಅದೇ ಚಪ್ಪಲ್ ಬೇಕು ಅಂತ. ಇಟ್ ಹರ್ಟ್ಸ್. ನಮ್ಮಮ್ಮ ಹೋಗ್ಲಿ ಬಿಡು, ಯಾರೋ ಎತ್ಕೊಂಡು ಹೋದ್ರು ಅಂತ ನಿಂದೇನೋ ಒಂದು ಕರ್ಮ ಪಾಪ ಹೋಯ್ತು ಅಂತಾರೆ. ಬಿಟ್ಟಾಕೋಣ, ವಾಪಸ್ ಹೋದ್ಮೇಲೆ ಕೊಡಿಸ್ತೀನಿ ಅಂತಂದಿದ್ದಾರೆ, ಅದಕ್ಕೆ ತಗೊಳ್ಳೋಣ. ಆ್ಯಕ್ಚುಲಿ ಅದು ಜಾತ್ರೆ ಥರನೇ ಇತ್ತು, ನೀವೇನಾದರೂ ಅಂದ್ಕೊಳ್ಳಿ. ಆದರೂ ನನಗೆ ಕಲರ್ ಸಿಕ್ಕಾಪಟ್ಟೆ ಇಷ್ಟ ಆಗಿತ್ತು, ಆ ಚಪ್ಪಲಿನೂ ಇಷ್ಟ ಆಗಿತ್ತು. ಯಾರೋ ಎತ್ಕೊಂಡು ಹೋದ್ರು ಹೋಗ್ಲಿ, ಬಿಟ್ಟಾಕೋಣ, ಏನೋ ಒಂದು ಹೋಯ್ತು. ಸರಿ, ಈಗ ನಾವು ಹೋಗಿ ಇನ್ನೊಂದು ಚಪ್ಪಲ ಬೆಂಗಳೂರಿಗೆ ಹೋಗಿ ತೊಗೊಳ್ಳೋಣ. ಈಗ ನಾವು ಧರ್ಮಸ್ಥಳಕ್ಕೆ ಹೋಗೋಣ. ಓಕೆ, ಸ್ಟೇ ಟ್ಯೂನ್ಡ್. ಈಚೆ ಬಂದು ನೋಡಿದ್ರೆ ಸಂಡೇ ರಶ್ ಆಲ್ರೆಡಿ ಜೋರಾಗಿತ್ತು. ಸಿಕ್ಕಾಪಟ್ಟೆ ಜನ ಇದ್ದರು ಅಲ್ಲೇ. 5th ಬ್ಲಾಕು ಅಂದರೆ 5 ಕಡೆ ಸುತ್ಕೊಂಡು ಹೋಗೋದು. ಅಲ್ಲಿಂದ ಈಚೆ ಬಂದರೆ ಜನಸಾಗರನೇ ನಿಂತಿತ್ತು ಧರ್ಮಸ್ಥಳದಲ್ಲಿ ಅವತ್ತಂತೂ. ಸಂಡೇ ಕ್ರೌಡ್ ಸಿಕ್ಕಾಪಟ್ಟೆ ಇದೆ. ಟೆಂಪಲ್ ರನ್ ಮಾಡ್ಕೊಂಡು ನಾವು ನೆನ್ನೆ ನೈಟೇ ಬಂದಿದ್ವಿ. ಸಿಕ್ಕಾಪಟ್ಟೆ ಬಿಚ್ಚು, ಸಿಕ್ಕಾಪಟ್ಟೆ ಜನ. ಸಂಡೇ ಕ್ರೌಡ್ ಜಾಸ್ತಿ ಇದೆ. ನಮ್ಮ ಪುಣ್ಯಕ್ಕೆ ನಾವು ನೆನ್ನೆ ನೈಟ್ ದರ್ಶನ ಮಾಡ್ಕೊಂಡಿದ್ದೀವಿ. ಅದಕ್ಕೆ ಇವಾಗ ಇಲ್ಲಿ ವಾಕ್ ಮಾಡ್ಕೊಂಡು ಏನು ಎತ್ತ ಅಂತ ಓಡಾಡ್ತಾ ಇದ್ದೀವಿ. ಇಲ್ಲಿ ಇನ್ನೊಂದು ಟೆಂಪಲ್ಗೆ ಹೋಗಿ ಅಲ್ಲಿ ತಿಂಡಿ ತಿನ್ಕೊಂಡು ಬಿಡೋದು. ಓಕೆ, ಆಮೇಲೆ ನಾವು ಹೋಗಿ ಸ್ವಲ್ಪ ತಿಂಡಿ ತಿನ್ಕೊಂಡ್ವಿ. ತಿಂಡಿ ತಿಂದ್ಮೇಲೆ ಎನರ್ಜಿ ಬಂತು. ನಾವು ಓಡ್ತಾ ಇದ್ದೀವಿ. ಇಲ್ಲ ಬರೋದೆಲ್ಲ ಟಾರ್ ರೋಡೆ. ನಮ್ಮ ಅಮ್ಮನ ಸಿರಿ ನೋಡಿ, ಇಲ್ಲೂ ಸುಡೋ ಕಾಲಲ್ಲಿ. ಈ ಕಾಲು ಸುಡ್ತಾ ಇರೋ ಟೈಮಲ್ಲಿ ಹಿಂಗೆ ದಾಸೋಳ ಬೇಕಿತ್ತಮ್ಮ? ಯಾಕಮ್ಮ? ನಮ್ಮ ಕಾಲು ಕಾದು ಬೋಂಡ ಆಗಿದೆ. ನಮ್ಮಮ್ಮಂಗೆ ದಾಸೋಳ ಚಿಂತೆ. ಅಮ್ಮ ಫೋಟೋ ತೆಗೆ. ನಮ್ಗೆ ಅವತ್ತಿಂದ ಬ್ಲೆಸ್ಸಿಂಗ್ಸ್ ಇದೆ. ಇರೋದು ಇಲ್ಲ. ಅಲ್ಲಿಂದ ಒಂಚೂರು ಮುಂದೆ ಹೋದರೆ ಅಲ್ಲೇ ಧರ್ಮಸ್ಥಳದಲ್ಲೇ ಗೌಂಟೇಶ್ವರ ಟೆಂಪಲ್ ಇದೆ. ಅಲ್ಲಿ ಹೋದ್ವಿ. ಅಲ್ಲಂತೂ ನಾವು ಯಾರೂ ಇಳಿಲಿಲ್ಲ. ಒಂದಿಬ್ರು ಇಳಿದ್ರು. ಅಲ್ಲಿಂದ ಸೌತಡ್ಕಾಗಿ ಹೋದ್ವಿ. ಅಲ್ಲಿ ನೋಡಿ ನಮ್ಮ ಹಿಂದೆ ಟಿಟಿ, ನಮ್ಮ ಮುಂದೆ ಟಿಟಿ, ಹಿಂದೆ ಟಿಟಿ, ಫುಲ್ ಟಿಟಿಗಳದೆ ಹವಾ ಆಗಿತ್ತು. ಜನ ಸಾಗರನೇ ಇತ್ತು ಅಲ್ಲೂ. ಅಲ್ಲಿಂದ ನಾವು ಇಳಿದ್ಬಿಟ್ಟು ಸೌತಡ್ಕ ರೀಚ್ ಆದ್ವಿ. ಫೈನಲಿ ನಾವು ಅಷ್ಟು ಜನರ ಮಧ್ಯೆ ನಾವು ಹೋಗಿ ರೀಚ್ ಆಗಿದ್ದೀವಿ. ಇದು ನನ್ನ ಪುಣ್ಯದ ಫಲವೋ ಪಾಪದ ಫಲವೋ ಒಂಚೂರು ಗೊತ್ತಿಲ್ಲ. ಕಾರ್ ಮಾತ್ರ ಸುಡ್ತಾ ಇದೆ. ನಾನು ಓಡ್ತೀನಿ. ಸೌತಡ್ಕ ಗಣೇಶನ ಹತ್ರ ಓಡ್ತಾ ಇದ್ದೀನಿ ನಾನು ಕೃಷ್ಣಗೆ. ಆಮೇಲೆ ಅಲ್ಲಿ ಹೋಗಿ ಸ್ವಲ್ಪ ಕಾಲು ತೊಳ್ಕೊಂಡು ಟೆಂಪಲಿಂದ ಟೆಂಪಲ್ಗೆ ಬಂದ್ವಿ. ಅದು ಕಾಲು ತೊಳ್ಕೊಂಡು ಕೈ ತೊಳ್ಕೊಂಡು ದೇವಸ್ಥಾನದ ಒಳಗೆ ದರ್ಶನ ಮಾಡೋಕೆ ಹೋದ್ವಿ. ನಾನಂತೂ ಬಿಸಿಲಲ್ಲಿ ಅಲ್ಲಿಂದ ಓಡು ಇಲ್ಲಿಂದ ಓಡು ಅಂತ ಓಡ್ತಿದ್ದೆ. ದೇವರನ್ನ ನೋಡಿ ಕೈ ಮುಗಿರಿ, ನಿಮಗೂ ಆಶೀರ್ವಾದ ಸಿಗಲಿ. ಕಾಲು ಫುಲ್ ಊರಿದು ಬೋಂಡ ಆಗಿದೆ. ನಾವು ಸೌತಡ್ಕ ಮುಗಿಸಿ ಓಡೋಣ. ಏನೋ ಕಿತ್ತೋಯ್ತು ನನ್ನ ಬಾಟ್ಲದೆ. ಓಕೆ, ಗಣೇಶನಿಗೆ ಜೈ ಹೇಳಿ ಹೋಗೋಣ ಮುಂದೆ. ನಮ್ಮ ಮಗಳು ಇವಾಗ ತುಂಬ ಸುಸ್ತಾಗಿದ್ದೀವಿ ಅಂತ ಜ್ಯೂಸ್ ಕೊಡಿಸ್ತಾ ಇದ್ದಾಳೆ. ಬಾ ಮತ್ತೆ ಸೋಡಾ ಕೊಡಿಸ್ತೀನಿ. ಅಲ್ಲಿ ಹೋಗಿ ನಾವು ಸೋಡಾ ಕುಡಿದ್ವಿ. ಅದೆಲ್ಲರೂ ಕುಡಿದಿರ್ತಾರೆ. ನಾನು ಯಾವಾಗಲೂ ಒಂದ್ಸತಿ ಕುಡಿದಿದ್ದೆ ಅನ್ಸುತ್ತೆ. ಅದಕ್ಕೆ ಈ ಸತಿನೂ ಅದನ್ನೇ ಕುಡಿಯೋಣ ಅಂತ ಎಲ್ಲನೂ ಕರ್ಕೊಂಡು ಬಂದೆ. ಯಾರೂ ಟ್ರೈ ಮಾಡಲಿಲ್ಲ. ನಾನು ಇನ್ನೊಂದಿಬ್ಬರು ಟ್ರೈ ಮಾಡಿದ್ವಿ, ಕುಡಿದ್ವಿ. ನಂದಂತೂ ಸೂಪರಾಗಿತ್ತು. ನನಗೆ ಒಳ್ಳೆ ಮಜಾ ಬಂತು. ಕುಡಿದ್ಬಿಟ್ಟು ಮಜಾ ಮಾಡೋಣ.
ಅಲ್ಲಿಂದ ಮುಂದೆ ಬಂದ್ವಿ ಕುಕ್ಕೆಗೆ ಹೋಗೋಣ ಅಂತ. ಕುಕ್ಕೆ ಟೆಂಪಲ್ ಆಲ್ರೆಡಿ ಕ್ಲೋಸ್ ಆಗಿತ್ತು. ನಾವಲ್ಲಿ ಹೋದ್ವಿ, ಅಲ್ಲಿಂದ ನಾವು ಟೆಂಪಲ್ ಕ್ಲೋಸ್ ಆಗಿತ್ತು ಅಂತ ಹಾಗೆ ಬಿಡಲಿಲ್ಲ, ಅಲ್ಲೇ ವೆಯ್ಟ್ ಮಾಡಿದ್ವಿ. ನಮ್ಮಮ್ಮನೂ ಏನು ಕೊಡ್ಸಲ್ಲ. ಕುಕ್ಕೆಯಲ್ಲಿ ಬಂದು ಇವಾಗ ರೀಚ್ ಆಗಿದ್ದೀವಿ. ಈಗ ಇಲ್ಲೇ ದೇವಸ್ಥಾನದಲ್ಲಿ ಊಟ ಮಾಡಕ್ಕೆ ಹೋಗ್ತಾ ಇದ್ದೀವಿ. ಸಿಕ್ಕಾಪಟ್ಟೆ ಶೆಕೆ ಇರೋದ್ರಿಂದ ಬೀಚಂಗೆ ಹಿಡ್ಕೊಂಡಿದ್ದೀವಿ. ನನ್ನ ಚಪ್ಪಲಿ ಕಳೆದೋಗಿರೋದ್ರಿಂದ ನಮ್ಮ ಪಪ್ಪ ಚಪ್ಪಲಿ ಹಾಕೊಂಡಿದ್ದೀವಿ. ಈಗ ಹೋಗಿ ನಾನು ಊಟ ಮಾಡಿ ಆಮೇಲೆ ನಾನು ನಿಮಗೆ ಸಿಗ್ತೀನಿ. ವ್ಯೂ ನೋಡಿ, ವ್ಯೂ. ಕುಕ್ಕೆಯಲ್ಲಿ ಸುಡೋ ಬಿಸಿಲು, ರಣ ಬಿಸಿಲಿದೆ. ಇಲ್ಲಿ ಮಳೆ ಬಂದರೆ ಸೂಪರ್ ಆಗಿರುತ್ತೆ. ನಾವು ಬಂದಾಗೆಲ್ಲ ಅವಾಗ ಅಟ್ಲೀಸ್ಟ್ ಮೂಡನಾರ ಆಗ್ತಿತ್ತು. ಇವತ್ತು ಸುಳುವೂ ಇಲ್ಲ, ಫುಲ್ ಬಿಸಿಲು. ಅಲ್ಲಿಂದ ಊಟದ ಕ್ಯೂಗೆ ಹೋದರೆ ಅಲ್ಲಂತೂ ಸಿಕ್ಕಾಪಟ್ಟೆ ಜನ ಇದ್ರು. ಇನ್ನೇನು ಟೆಂಪಲ್ ಅಂತೂ ತೆಗ್ದಿಲ್ಲ, ಅಲ್ಲಿ ಬಂದಿರೋರೆಲ್ಲ ಊಟಕ್ಕೆ ಬಂದಿದ್ರು. ಹಾಗಾಗಿ ನಾವು ಕ್ಯೂ ಅಲ್ಲಿ ನಿಂತ್ಕೊಂಡು ಪಾಸಾಗಿ ಕೊನೆಗೆ 3:30 ಊಟ ಎಲ್ಲ ತಿನ್ಕೊಂಡು ಈಚೆ ಬಂದು ದರ್ಶನಕ್ಕೆ ಹೋದ್ವಿ. ಅಲ್ಲೂ ದರ್ಶನ ಮಾಡಿದ್ವಿ. ಕುಕ್ಕೆ ಟೆಂಪಲ್ ಒಳಗೆ ಹೋಗಿ ಹೊರಗೆ ಬಂದೆ. ಇಲ್ಲಿ ಚಪ್ಪಲಿ ಸ್ಟ್ಯಾಂಡ್ ಇತ್ತು, ಹಾಗಾಗಿ ಒಳ್ಳೇದಾಯಿತು. ಚಪ್ಪಲ್ ಇಟ್ಬಿಟ್ಟು ಹೋಗಿದ್ವಿ. ಧರ್ಮಸ್ಥಳದಲ್ಲೂ ಇತ್ತು, ಆದರೆ ನಾನು ಅರ್ಜೆಂಟಿಗೆ ಎಲ್ಲಂದ್ರೆ ಅಲ್ಲೇ ಬಿಟ್ಟೆ. ಯಾರೋ ನೋಡಿದವ್ರು ಎತ್ಕೊಂಡು ಹೋದ್ರು. ಫೈನಲಿ ನಾವು ಟೆಂಪಲ್ ರನ್ ಮುಗಿಸ್ಕೊಂಡು ಬಂದ್ವಿ. ನಮ್ಮ ಫ್ಯಾಮಿಲಿಯವರೆಲ್ಲ ಬರಲಿ ಅಂತ ಈಚೆ ಕಾಯ್ತಾ ಇದ್ವಿ. ಕಾಯ್ದು ಕೆಂಡ ಆದ್ವಿ. ನನ್ನ ಮಕ್ಕಳನ್ನ ನಾನು ನೋಡಲ್ಲ ರೀ. ಇನ್ನು 2 ಡೇಸ್ ನಾನು ವ್ಲಾಗು ಮಾಡಲ್ಲ, ಯಾವ ವಿಡಿಯೋನೂ ಮಾಡಲ್ಲ. ಫುಲ್ ಟ್ಯಾನ್ ಕರ್ರಗಾಗ್ಬಿಟ್ಟಿದ್ದೀನಿ. ಇರಲಿ, ವಾಪಸ್ ಹೋಗ್ತಾ ಇದ್ದೀನಿ. ಆನ್ ದ ವೇ ಟು ಕುಣಿಗಲ್, ಬ್ಯಾಕ್ ಟು ಕುಣಿಗಲ್. ಯಾವುದು ಟೆಂಪಲ್ ಸಿಗಲ್ಲ. ಮನೆಗೆ ಹೋಗಿ ನಾನು ಇದನ್ನ ಮೀಟ್ ಮಾಡ್ತೀನಿ. ಆನ್ ದ ವೇ ವ್ಲಾಗ್ ಮಾಡ್ತೀನಿ. ಓಕೆ, ಸ್ಟೇ ಟ್ಯೂನ್ಡ್. ಬಾಯ್. ಬಿಸಿಲು ಜಾಸ್ತಿ. ಆಮೇಲೆ ಆನ್ ದ ವೇ ಬರ್ತಾ ಒಳ್ಳೆ ಗಾರ್ಡ್ ಸೆಕ್ಷನ್ ಥರ 2 ಕಡೆನೂ ಮರ ಕಾಣಿಸ್ತು. ಈ ಥರ ನೇಚರ್ ನೋಡೋದೇ ಅಪರೂಪ. ನಾವು ಬೆಂಗಳೂರವರು, ಹಾಗಾಗಿ ನೋಡಿಕೊಂಡು ಖುಷಿ ಪಟ್ಕೊಂಡು ಬಂದ್ವಿ. ಆಮೇಲೆ 6 o'clock ಆಯ್ತಾ ಇದ್ದಂಗೆ ನಮ್ಮ ಡ್ರೈವರನ್ನ ಫುಲ್ DJ ಆನ್ ಮಾಡಿದ್ರು. ಲೈಟ್ಸು